ನಮಸ್ಕಾರ ವೀಕ್ಷಕರೇ. ಈಗ 2026-27ನೇ ಶೈಕ್ಷಣಿಕ ವರ್ಷದ ಸಾಲಿನಲ್ಲಿ ನಾವಿದ್ದೇವೆ. ಈಗ ಟಿ ಸಿಯನ್ನು ಔಟ್ ಮಾಡೋದು ಅಂದರೆ ಬೇರೆ ಶಾಲೆಗೆ ಸೇರಿಕೊಳ್ಳುವಂಥ ವಿದ್ಯಾರ್ಥಿಗಳಿಗೆ ಟಿ ಸಿಯನ್ನು ಕೊಡುವ ವಿಧಾನವನ್ನು ನಾವಿವಾಗ ನೋಡೋಣ ಬನ್ನಿ. ಈಗ ಸಾಟ್ಸ್ ಸ್ಟೂಡೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಸಾಟ್ಸನ್ನು ಓಪನ್ ಮಾಡ್ತೀರಾ. ಓಪನ್ ಮಾಡೋ ಲಿಂಕನ್ನು ಮುಂದೆ ತೋರಿಸ್ತೀನಿ. ಆಮೇಲೆ ಯೂಸರ್ ನೇಮನ್ನು ಇಲ್ಲಿ ಹಾಕಿ ಸೆಂಡ್ ಒ ಟಿ ಪಿ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡ್ತೀರಾ. ಯೂಸರ್ ಹೋಗಿ ಈಗ ಸೆಂಡ್ ಒ ಟಿ ಪಿ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀವಿ. ಈ ರೀತಿಯಾಗಿ ನಿಮ್ಮ ರಿಜಿಸ್ಟರ್ ಆಗಿರೋ ಫೋನ್ಗೆ ಒಂದು ಒ ಟಿ ಪಿ ಬರುತ್ತೆ, ಒನ್ ಟೈಮು ಪಿನ್ ನಂಬರು. ಇದನ್ನು ಎಂಟ್ರಿ ಮಾಡಿ. ಈಗ ಇಲ್ಲಿ ಎಂಟ್ರಿ ಮಾಡಿದ್ದೀನಿ ನೋಡಿ. ಆಮೇಲೆ ವೆರಿಫೈ ಒ ಟಿ ಪಿ ಅನ್ನೋದ್ರ ಮೇಲೆ ಅಲ್ಲಿ ಕೆಳಗಡೆ ಕ್ಲಿಕ್ ಮಾಡ್ತೀರಾ. ಈಗ ಇಲ್ಲಿ ಈ ನಂಬರಿನ ಕೆಳಗಡೆ ಇರೋ ವೆರಿಫೈ ಒ ಟಿ ಪಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಆಗ ಇಲ್ಲಿ ವೆಬ್ಸೈಟ್ ಓಪನ್ ಆಗಿದೆ. ಇವಾಗ ನಾವು ಟಿ ಸಿ ಔಟ್ ಮಾಡೋದ್ರ ಬಗ್ಗೆ ತಿಳಿಯೋಣ. ಆತ್ಮೀಯ ವೀಕ್ಷಕರೇ, ಈಗ ನಾವು ಟಿ ಸಿಯನ್ನು ಕೊಡೋದ್ರ ಬಗ್ಗೆ ನೋಡೋಣ. ಇಲ್ಲಿ ಕಾಣ್ತಾ ಇದೆ ನೋಡಿ, ಟಿ ಸಿ ಇಶ್ಯೂ ಫಾರ್ ಗೌರ್ಮೆಂಟ್ ಸ್ಕೂಲ್ ಅಂತ. ಅದನ್ನು ಕ್ಲಿಕ್ ಮಾಡಿ ಸಹ ಹೋಗ್ಬೋದಾಗಿದೆ. ಆನಂತರ ಇಲ್ಲಿ ಕೆಳಗಡೆನೂ ಇಲ್ಲೂ ಒಂದು ಆಪ್ಷನ್ ಬರುತ್ತೆ, ಅದನ್ನು ತೋರಿಸ್ತೀನಿ. ಇಲ್ಲಿ ನೋಡಿ, ಟಿ ಸಿ ಇಶ್ಯೂ ಫಾರ್ ಗೌರ್ಮೆಂಟ್ ಸ್ಕೂಲ್ ಅಂತ ಇದೆ. ಓಕೆ, ಇದ್ರ ಮೇಲೆ ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ. ಹೀಗೆ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈಗ ಓಪನ್ ಆಗುತ್ತೆ. ಆತ್ಮೀಯ ವೀಕ್ಷಕರೇ, ಈಗ ನಾವು ಟಿ ಸಿಯನ್ನು ಕೊಡೋದ್ರ ಬಗ್ಗೆ ನೋಡೋಣ. ಇಲ್ಲಿ ಕಾಣ್ತಾ ಇದೆ ನೋಡಿ, ಟಿ ಸಿ ಇಶ್ಯೂ ಫಾರ್ ಗೌರ್ಮೆಂಟ್ ಸ್ಕೂಲ್ ಅಂತ. ಅದನ್ನು ಕ್ಲಿಕ್ ಮಾಡಿ ಸಹ ಹೋಗ್ಬೋದಾಗಿದೆ. ಆನಂತರ ಇಲ್ಲಿ ಕೆಳಗಡೆನೂ ಇಲ್ಲೂ ಒಂದು ಆಪ್ಷನ್ ಬರುತ್ತೆ, ಅದನ್ನು ತೋರಿಸ್ತೀನಿ. ಇಲ್ಲಿ ನೋಡಿ, ಟಿ ಸಿ ಇಶ್ಯೂ ಫಾರ್ ಗೌರ್ಮೆಂಟ್ ಸ್ಕೂಲ್ ಅಂತ ಇದೆ. ಓಕೆ, ಇದ್ರ ಮೇಲೆ ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ. ಹೀಗೆ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈಗ ಓಪನ್ ಆಗುತ್ತೆ. ಇನ್ನೇನು ಓಪನ್ ಆಗುತ್ತೆ ನೋಡೋಣ. ಸರ್ವರ್ ಬಹಳ ಬ್ಯುಸಿ ಇರೋದ್ರಿಂದ ಲೇಟ್ ಆಗ್ತಾ ಇದೆ ಅಂತ ಕಾಣಿಸುತ್ತೆ. ಓಕೆ, ಇನ್ನೊಂದು ಸಲ ಟ್ರೈ ಮಾಡೋಣ. ಆಗಿಲ್ಲ ಅಂತ ಅಂದರೆ ಈಗ ನೀವು ಅಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿಯಾಗಿ ಪೇಜ್ ಓಪನ್ ಆದಮೇಲೆ ಇಲ್ಲಿ ನೋಡಿ, ಗೌರ್ಮೆಂಟ್ ಟಿ ಸಿ ಇಶ್ಯೂ ಆ್ಯಂಡ್ ಡೈರೆಕ್ಟ್ ಸ್ಟೂಡೆಂಟ್ ಅಡ್ಮಿಷನ್ ಅಂದರೆ ವಿದ್ಯಾರ್ಥಿಯನ್ನು ನೇರವಾಗಿ ಅಡ್ಮಿಷನ್ ಆಗುತ್ತೆ. ಈಗ ವಿದ್ಯಾರ್ಥಿ ಯಾವ ತಾಲೂಕು ಯಾವ ಜಿಲ್ಲೆಗೆ ಹೋಗಿ ಅಡ್ಮಿಷನ್ ಆಗಬೇಕು, ನೇರವಾಗಿ ಆಟೋಮೆಟಿಕ್ಕಾಗಿ ಅಲ್ಲಿ ಅಡ್ಮಿಷನ್ ಆ ಶಾಲೆಯಲ್ಲಿ ಆಗಿರ್ತಾನೆ. ಆ ರೀತಿಯಾದಂತಹ ಒಂದು ಪ್ರೋಸೆಸ್ಸನ್ನು ಇವಾಗ ತಂದಿದ್ದಾರೆ. ಅದಕ್ಕೋಸ್ಕರ ಈಗ ಒಂದೊಂದಾಗಿ ಇಲ್ಲಿ ಪೇಜ್ಗಳನ್ನು ತುಂಬಿಕೊಂಡು ಹೋಗಬೇಕಾಗುತ್ತೆ. ಇಲ್ಲಿ ಸ್ಟೇಟ್ ಅನ್ನೋದು ಕರ್ನಾಟಕ ಅಂತ ಆಟೋಮೆಟಿಕ್ ಸೆಲೆಕ್ಟ್ ಆಗಿರುತ್ತೆ. ಆಮೇಲೆ ಬ್ಲ್ಯಾಕ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡಿ. ಅದಕ್ಕಿಂತ ಮುಂಚೆ ಡಿಸ್ಟಿಕ್ ಸೆಲೆಕ್ಟ್ ಆದಮೇಲೆ ತಾಲೂಕನ್ನು ಬ್ಲ್ಯಾಕ್ ಅನ್ನೋ ಜಾಗದಲ್ಲಿ ತಾಲೂಕನ್ನು ಸೆಲೆಕ್ಟ್ ಮಾಡಿ. ಆಮೇಲೆ ಕ್ಲಸ್ಟರನ್ನು ಸೆಲೆಕ್ಟ್ ಮಾಡಿ. ಆಮೇಲೆ ಸ್ಕೂಲ್ ನೇಮು, ಆಮೇಲೆ ಎನ್ರೋಲ್ಮೆಂಟ್ ನಂಬರು, ಐ ಡಿ ನಂಬರು, ಆಮೇಲೆ ತರಗತಿ, ಸ್ಟೂಡೆಂಟ್ ಟೈಪು ರೆಗ್ಯುಲರು ಬಂದಿದೆ. ಆರ್ ಟಿ ಸ್ಟೇಟಸಲ್ಲಿ ನಾನ್ ಆರ್ ಟಿ ಬರುತ್ತೆ, ಸರ್ಕಾರಿ ಶಾಲೆಗೆ ಸೇರಿರೋ ವಿದ್ಯಾರ್ಥಿಗಳಿಗೆ. ಆಮೇಲೆ ಟಿ ಸಿ ಇಶ್ಯೂ ಟೈಪು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಆನಂತರ ಇಲ್ಲಿ ವಿದ್ಯಾರ್ಥಿ ಹೆಸರು ನೀವು ಎನ್ರೋಲ್ಮೆಂಟ್ ನಂಬರ್ ಹಾಕಿರೋದ್ರಿಂದ ಸಾಕು, ವಿದ್ಯಾರ್ಥಿ ಹೆಸರನ್ನು ಕೊಡದೇ ಇದ್ರೂ ನಡೀಬಹುದು ಅನಿಸುತ್ತೆ. ಆಮೇಲೆ ಸ್ಕೂಲ್ ಕೋಡ್ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಆದಮೇಲೆ ನಮಗೆ ಈ ಸಂದರ್ಭದಲ್ಲಿ ಸರ್ವರ್ ಬ್ಯುಸಿ ಇದ್ದಿದ್ದರಿಂದಾಗಿ ಸಾಟ್ಸ್ ಓಪನ್ ಆಗಲಿಲ್ಲ. ನಾವು ನೇರವಾಗಿ ಲೈವ್ ಆಗಿ ತೋರ್ಸೋಕ್ಕಾಗಲಿಲ್ಲ. ಯಾರೋ ಸ್ನೇಹಿತರದ್ದು ಒಬ್ರದ್ದು ಈ ಪೇಜಸ್ಸು ಸಿಕ್ಕಿದೆ. ಅವ್ರಿಗೆ ತುಂಬ ಧನ್ಯವಾದಗಳು, ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಇದರಲ್ಲಿ ಸ್ವಲ್ಪ ವಿವರಣೆಯನ್ನು ನಾವು ನೋಡೋಣ ಬನ್ನಿ. ಈಗ ಒರಿಜಿನಲ್ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ನೋಟು ಫಾರ್ ಕೈಂಡ್ಲಿ ಅಪ್ಡೇಟ್ ಸ್ಟೂಡೆಂಟ್ ಅಡ್ರೆಸ್ ಡೀಟೇಲ್ಸ್ ಬಿಫೋರ್ ಜನರೇಟಿಂಗ್ ಟಿ ಸಿ ಫ್ರಮ್ ಅಪ್ಡೇಟ್ ಸ್ಟೂಡೆಂಟ್ ಡೀಟೇಲ್ಸ್. ಈಗ ನಾವು ವಿದ್ಯಾರ್ಥಿಯಲ್ಲಿ ಏನು ವಿಳಾಸದಲ್ಲಿ ಏನಾದ್ರು ಬದಲಾವಣೆ ಇತ್ತಂದ್ರೆ ಅಲ್ಲಿ ನಾವು ಎಲ್ಲ ಅಪ್ಡೇಟ್ ಮಾಡಬೇಕಾಗುತ್ತೆ ವಿದ್ಯಾರ್ಥಿ ಬಗೆಗಿನ ಡೀಟೇಲ್ಸನ್ನು. ಅದರ ಬಗ್ಗೆ ಇಲ್ಲಿ ಮೇಲಿನ ಸಾಲಿನಲ್ಲಿ ತಿಳಿಸಿದ್ದಾರೆ. ಲಿಸ್ಟ್ ಆಫ್ ಸ್ಟೂಡೆಂಟ್ಸ್ ಟು ಇಶ್ಯೂ ಟಿ ಸಿ. ಇಲ್ಲಿ ವಿದ್ಯಾರ್ಥಿಗಳು ಎಷ್ಟು ವಿದ್ಯಾರ್ಥಿಗಳು ಟಿ ಸಿ ಇಶ್ಯೂ ಮಾಡಬೇಕಾಗುತ್ತೆ ಆ ವಿದ್ಯಾರ್ಥಿಗಳ ಪಟ್ಟಿ ಕಾಣಿಸ್ಕೊಳ್ಳುತ್ತೆ. ಇಲ್ಲಿ ಕಾಣಿಸ್ಕೊಂಡಿದೆ ನೋಡಿ, ಎನ್ರೋಲ್ಮೆಂಟ್ ನಂಬರ್ ಇದೆ, ಸ್ಟೂಡೆಂಟ್ ನೇಮ್ ಇದೆ, ತರಗತಿ 3 ಇದೆ, ಇಶ್ಯೂ ಸರ್ಟಿಫಿಕೇಟ್. ಇಲ್ಲಿ ಇಶ್ಯೂ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅನಂತರ ಮುಂದಿನ ಹಂತದಲ್ಲಿ ಈ ರೀತಿಯಾಗಿ ಪೇಜ್ ಓಪನ್ ಆಗಿದ್ದಾಗ ಇಲ್ಲಿ ವಿದ್ಯಾರ್ಥಿ ನಡತೆ ಮತ್ತು ಚಾರಿತ್ರ್ಯ ಅದರಲ್ಲಿ ಸ್ಯಾಟಿಸ್ಫ್ಯಾಕ್ಟರಿ ಉತ್ತಮವಾಗಿದೆ, ಅಂದರೆ ತೃಪ್ತಿಕರವಾಗಿದೆ ಅಂತ ಆಗುತ್ತೆ. ಅದನ್ನು ಸೆಲೆಕ್ಟ್ ಮಾಡ್ಕೊತೀರಾ.
ಇಲ್ಲಿ ನಾವು ಮೊದಲು ರೆಡ್ ಕಲರಲ್ಲಿರೋ ಎಡಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ವಿದ್ಯಾರ್ಥಿಗಳ ವೈಯಕ್ತಿಕ ಮಾಹಿತಿಯಲ್ಲಿ ಅವರ ವಿಳಾಸ ಆಗಲಿ ಮತ್ತು ಏನೇ ಒಂದು ನೇಮ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಬದಲಾವಣೆಗಳಾಗಿರಲಿ, ಫೋನ್, ಇಮೇಲ್ ಇವನ್ನೆಲ್ಲ ಬದಲಾವಣೆಗಳಿತ್ತಂದರೆ ಅವನ್ನ ಎಂಟ್ರಿ ಮಾಡಬಹುದಾಗಿದೆ. ಆಗ ಎಡಿಟ್ ಮಾಡಿದ ಅನಂತರ ಏನು ಮಾಡಬೇಕು ನೋಡೋಣ ಬನ್ನಿ. ಆಮೇಲೆ ನೀವು ಎಡಿಟ್ ಮಾಡಿದ್ದು ಸರಿಯಾಗಿಲ್ಲ ಅಂತ ಅಂದರೆ ರೀಸೆಟ್ ಅನ್ನೋ ಬಟನ್ ಒತ್ತಿ ಮತ್ತೆ ಮೊದಲಿಂದ ಎಡಿಟ್ ಸಹ ಮಾಡಬಹುದಾಗಿದೆ ಈ ಸಂದರ್ಭದಲ್ಲಿ. ಅನಂತರ ನೀವು ಅಲ್ಲಿ ಎಡಿಟ್ ಅನ್ನೋ ಆಪ್ಷನನ್ನು ಒತ್ತಿದಾಗ ಹೆಚ್ಚಿನ ವಿವರಗಳು ಮೇಲೆ ಕಾಣಿಸುತ್ತೆ. ಇಲ್ಲಿ ಸ್ವಲ್ಪ ಮಾತ್ರ ತೋರಿಸಿದ್ದಾರೆ. ಇಲ್ಲಿ ವಿದ್ಯಾರ್ಥಿಗಳು ಹುಟ್ಟಿದ ದಿನಾಂಕ ಅಕ್ಷರಗಳಲ್ಲಿ ಸಹ ಬರಿತೀವಿ. ಅನಂತರ ವಿದ್ಯಾರ್ಥಿಯು ಹಾಜರಿದ್ದಂತಹ ದಿನಗಳು, ಶಾಲಾ ಅವಧಿಯಲ್ಲಿ ಹಾಜರಿದ್ದ ಒಟ್ಟು ದಿನಗಳ ಸಂಖ್ಯೆಯನ್ನು ಬರಿತೀವಿ. ಇದು ಡೈರೆಕ್ಟ್ ಅಡ್ಮಿಷನ್ ಆಗಿದೆ. ವಿದ್ಯಾರ್ಥಿ ಯಾವ ಊರಿಗೆ ಯಾವ ಶಾಲೆಗೆ ಹೋಗಿ ಸೇರಬೇಕು, ಆ ಶಾಲೆ ಹೆಸರು, ಡೈಸ್ ಕೋಡನ್ನು ನಾವು ಆಯ್ಕೆ ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ಆ ಒಂದು ಶಾಲೆಯಲ್ಲಿ ಈ ವಿದ್ಯಾರ್ಥಿ ವಿವರಗಳು ಟಿ ಸಿಯಲ್ಲಿ ಎಂಟ್ರಿ ಆಗಿರೋದು ಕಾಣಿಸ್ಕೊಂಡಾಗ ವಿದ್ಯಾರ್ಥಿಯಲ್ಲಿ ಶಾಲೆಗೆ ಹೋಗಬಹುದಾಗಿದೆ. ಮತ್ತು ಹಾರ್ಡ್ ಪ್ರತಿಯನ್ನು ಸಹ ನಾವು ಪ್ರಿಂಟ್ ತೆಗೆದು ಸಹ ಕೊಡಬಹುದಾಗಿದೆ. ಇಲ್ಲಿ ಸೆಲೆಕ್ಟ್ ಅಂತ ಮಾಡ್ಕೊಳ್ಳಿ, ಮ್ಯಾನೇಜ್ಮೆಂಟ್ ಅಂತ ಇದೆ, ಅಲ್ಲಿನ ವಿವರಗಳು ಮುಂದೆ ಏನಿದೆ ಅಂತ ನೋಡೋಣ. ಈಗ ವಿದ್ಯಾರ್ಥಿ ಪ್ರೈವೇಟ್, ಏಡೆಡ್ ಸ್ಕೂಲ್, ಅನ್ಏಡೆಡ್ ಸ್ಕೂಲ್ ಅಥವಾ ಗೌರ್ಮೆಂಟ್ ಸ್ಕೂಲು ಯಾವುದು ಅನ್ನೋದನ್ನೆಲ್ಲ ಸೆಲೆಕ್ಟ್ ಮಾಡ್ತೀರಾ. ಇದನ್ನು ಸ್ಕ್ರಾಲ್ ಮಾಡಿ ಇಲ್ಲಿ ಮುಂದಕ್ಕೆ ಓಡಿಸಿ ಇನ್ನೂ ಹೆಚ್ಚಿನ ವಿವರಗಳು ಬರುತ್ತೆ. ಬೇಡ ಅಂದರೆ ಆ ವಿದ್ಯಾರ್ಥಿ ಗೌರ್ಮೆಂಟ್ ಶಾಲೆಗೆ ಸೇರ್ತಾನೆ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಎಜುಕೇಷನ್ ಅನ್ನೋದನ್ನು ಕ್ಲಿಕ್ ಮಾಡಿ ಅದರ ಮೇಲೆ. ಆಮೇಲೆ ಮುಂದಿನ ವಿವರಗಳ ಬಗ್ಗೆ ನೋಡೋಣ. ಆದ್ಮೇಲೆ ಇವಾಗ ನೀವು ನೋಡ್ತಾ ಇದ್ದೀರಾ, ಈಗ ಡೈರೆಕ್ಟ್ ಅಡ್ಮಿಷನ್ ಅನ್ನೋ ಒಂದು ವೆಬ್ ಪೇಜ್ನಲ್ಲಿ ನಾವೀಗ ಇದ್ದೀವಿ. ಈಗ ಮ್ಯಾನೇಜ್ಮೆಂಟು, ಡಿಪಾರ್ಟ್ಮೆಂಟ್ ಆಫ್ ಎಜುಕೇಷನ್ನು, ವಿದ್ಯಾರ್ಥಿ ಸರ್ಕಾರಿ ಶಾಲೆಗೆ ಹೋಗಬೇಕಾಗಿದೆ. ಈಗ ಸರ್ಕಾರಿ ಶಾಲೆಗೆ ಸೇರಿದ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ನಾವಿಲ್ಲಿ ಪಡಿತೀವಿ. ಸ್ಟೇಟ್ ಕರ್ನಾಟಕ, ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಜಿಲ್ಲೆಯನ್ನು. ಆನಂತರ ಬ್ಲ್ಯಾಕ್ನಲ್ಲಿ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊತೀರ. ಲಿಸ್ಟ್ ಅದೇ ಡಿಸ್ಟಿಕ್ನಲ್ಲಿ ಬರುವಂತಹ ಬ್ಲ್ಯಾಕ್ಗಳನ್ನು ತೋರಿಸುತ್ತೆ ಇಲ್ಲಿ. ಆನಂತರ ಸ್ಕೂಲ್ ನೇಮನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದಾಗಿದೆ. ಸ್ಕೂಲ್ ನೇಮ್ ಜೊತೆಗೆ ಅದರ ಪಕ್ಕದಲ್ಲಿ ಡೈಸ್ ಕೋಡು ಸಹ ಇರುತ್ತೆ, ಅದು ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗಬಹುದು. ಆನಂತರ ಇಲ್ಲಿ ಸಬ್ಮಿಟ್ ಅಂತ ಕಾಣಿಸ್ತಾ ಇದೆ ನೋಡಿ ಕೆಳಗಡೆ, ಈ ಸಬ್ಮಿಟ್ ಅನ್ನೋ ಬಟನನ್ನು ನೀವು ಒತ್ತಬೇಕಾಗುತ್ತೆ. ಈಗ ಆ ವಿದ್ಯಾರ್ಥಿ ಯಾವ ಸ್ಕೂಲಿಗೆ ಸೇರಬೇಕಾಗಿದೆ ಅದ್ರ ಬಗ್ಗೆ ನೀವು ಯಾವಾಗ ಜಿಲ್ಲೆ ಮತ್ತು ಬ್ಲ್ಯಾಕನ್ನು ಮೆನ್ಷನ್ ಮಾಡಿದಾಗ ಆ ಬ್ಲ್ಯಾಕ್ನಲ್ಲಿ ಬರುವಂತಹ ಅಷ್ಟು ಸರ್ಕಾರಿ ಶಾಲೆಗಳನ್ನು ಇಲ್ಲಿ ತೋರಿಸೋದಕ್ಕೆ ಶುರುವಾಗುತ್ತೆ. ನೀವು ಅದನ್ನು ಮುಂದಕ್ಕೆ ಸರಿಸಿ ಓಡಿಸಿ ಆ ವಿದ್ಯಾರ್ಥಿ ಸೇರಬೇಕಾದಂಥ ಹೆಸರು ನಿಮಗೆ ಗೊತ್ತಿರುತ್ತೆ, ಅದನ್ನು ಹುಡುಕಿ ಅದರ ಮೇಲೆ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಸ್ಕೂಲ್ ನೇಮ್ ಅಂತ ಇದೆ ನೋಡಿ, ಅಲ್ಲಿ ಅದು ಸೆಲೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ. ಅದಾದ ನಂತರ ಈಗ ಸರ್ಚ್ ಕರ್ನಾಟಕ .in ಅದು ಏನು ಹೇಳ್ತಾ ಇದೆ ಅಂತ ಅಂದರೆ ಚೈಲ್ಡ್ ಎನ್ರೋಲ್ಮೆಂಟ್ ನಂಬರನ್ನು ತೋರಿಸುತ್ತೆ. ನಾವು ಏನು ಎಂಟ್ರಿ ಮಾಡ್ತೀವಿ ಅದನ್ನು. ಈ ಒಂದು ವಿದ್ಯಾರ್ಥಿ ಹ್ಯಾಸ್ ಬಿನ್ ಸಕ್ಸಸ್ಫುಲಿ ಅಡ್ಮಿಟೆಡ್, ಆತ ಮುಂದಿನ ಶಾಲೆಗೆ ಸೇರಬೇಕಾದಂಥ ಶಾಲೆಗೆ ಸೇರಿದ್ದಾನೆ. ಯಾವ ಶಾಲೆ ಅಂತಂದರೆ GHPS. ಆ ಶಾಲೆ ಹೆಸರನ್ನು ಸಹ ಇಲ್ಲಿ ತೋರಿಸುತ್ತೆ. ಪಕ್ಕದಲ್ಲಿ ಇನ್ ಬ್ರಾಕೆಟಲ್ಲಿ ಆ ಶಾಲೆಯ ಡೈಸ್ ಕೋಡು ಸಹ ಕಾಣಿಸ್ಕೊಳ್ಳುತ್ತೆ. ಕನ್ಫರ್ಮ್ ಆಗುತ್ತೆ ಅಲ್ಲಿಗೆ. ಥ್ರೂ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಮುಖಾಂತರವಾಗಿ, TC ಮುಖಾಂತರವಾಗಿ ಆನ್ಲೈನಲ್ಲಿ ನೇರವಾಗಿ ಡೈರೆಕ್ಟ್ ಅಡ್ಮಿಷನ್ ಆಯಿತು ಅಂತ ಆಗುತ್ತೆ. ಆನಂತರ ನೀವು ಇಲ್ಲಿ ಓಕೆ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ನೀವು TCಯ ಫಾರ್ಮನ್ನು ಪ್ರಿಂಟನ್ನು ತಗೋಬಹುದಾಗಿದೆ. ಅದು ಫಾರ್ಮ್ ಇಲ್ಲಿ ಪೂರ್ಣವಾಗಿ ತೋರಿಸಿಲ್ಲ, ಇಲ್ಲಿ ಸ್ವಲ್ಪ ಎಕ್ಸಾಂಪಲ್ ತೋರಿಸಿದ್ರೆ ನೋಡಿ. ಇಲ್ಲಿ ಕೆಳಗಡೆ ಪ್ರಿಂಟ್ ಅಂತ ಕಾಣಿಸ್ತಾ ಇದೆ ನೋಡಿ, ಈ ಪ್ರಿಂಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಫೋನ್ನಲ್ಲೂ ಬಹುಶಃ ಆಗ್ಬೋದು ಪ್ರಿಂಟು, ಮತ್ತು ನೀವು ಜೆರಾಕ್ಸ್ ಅಂಗಡಿನಲ್ಲಿ ಪ್ರಿಂಟ್ ತಗೋಬಹುದಾಗಿದೆ. ಅಥವಾ ಲ್ಯಾಪ್ಟಾಪ್, ಕಂಪ್ಯೂಟರ್ನಲ್ಲೂ ಸಹ ಈಸಿಯಾಗಿ ಡೌನ್ಲೋಡನ್ನು ಮಾಡ್ಕೋಬಹುದಾಗಿದೆ. ಟ್ರೈ ಮಾಡಿ. ಆಮೇಲೆ ಮತ್ತೊಮ್ಮೆ ಸಹ ಫೈನಲ್ ಆಗಿ ತೋರಿಸ್ತಾ ಇದೆ ಚೈಲ್ಡ್ ಎನ್ರೋಲ್ಮೆಂಟ್ ನಂಬರು. ಇದು ಹ್ಯಾಸ್ ಬಿನ್ ಸಕ್ಸಸ್ಫುಲಿ ಅಡ್ಮಿಟೆಡ್ ಟು ದಿ GHPS ಒಂದು ಶಾಲೆಗೆ ಸೇರಿದೆ ಥ್ರೂ TC ಮುಖಾಂತರ ಅಂತ ತೋರಿಸಿದೆ. ಆಮೇಲೆ ನೀವು TCಯನ್ನು ಪ್ರಿಂಟ್ ಮಾಡಬೇಕಾದ್ರೆ ಒಂದು ಸೂಚನೆಯನ್ನು ಗಮನಿಸಿ. ಏನಂತ ಅಂದರೆ, ಏನು ಪ್ರಾಪರ್ ಪ್ರಿಂಟಿಂಗ್, ಸರಿಯಾದಂಥ ಪ್ರಿಂಟ್ ಆಗಬೇಕು TC ಸ್ಪಷ್ಟವಾಗಿ ಅಂತ ಅಂದರೆ ಮಿನಿಮಮ್ ರಿಕ್ವೈರ್ಡ್ ಡಿಸ್ಪ್ಲೇ ರೆಸಲ್ಯೂಷನ್ ಏನಿರುತ್ತೆ ಅಂದರೆ ಕ್ವಾಲಿಟಿ, ಅದು ಸ್ಪಷ್ಟವಾಗಿ ಕಾಣಿಸುವಂತಹ ಒಂದು ಕ್ವಾಲಿಟಿ ಏನಿರುತ್ತೆ ಅದು ಪ್ರಿಂಟ್ ಆಗೋದಕ್ಕೆ ಆಫ್ ದಿ ಸಿಸ್ಟಮ್ನಲ್ಲಿ ಸೆಟ್ಟಿಂಗ್ನಲ್ಲಿ 1680x1050 ಅನ್ನೋದು ಸೆಟ್ ಆಗಿದರೆ ಅದು ಚೆನ್ನಾಗಿ ಬರುತ್ತೆ. ಅದಕ್ಕಿಂತ ಕಡಿಮೆ ಆಗಿದ್ದರೆ ಡಲ್ ಬರ್ಬೋದು. ಹಾಗಾಗಿ ಒಂದು ರೆಸಲ್ಯೂಷನ್ ಬಹುಶಃ ಅದು ನ್ಯಾಚುರಲ್ ಆಗಿ ಇರ್ಬೋದು ಅನಿಸುತ್ತೆ. ಚೆಕ್ ಮಾಡಿ ಸಹ ನೋಡ್ಬೋದಾಗಿದೆ. ವೀಕ್ಷಕರೇ, ನೀವಿಲ್ಲಿ ನೋಡ್ತಾ ಇದ್ದೀರಾ, ಈಗ
ಏನಂತ ಅಂದರೆ ಮೊದಲು ಇದ್ದಂತಹ ಒಂದು ಪದ್ಧತಿ ಏನಿತ್ತು ಅನ್ನೋದನ್ನು ನೋಡ್ತೀರ. ಆನಂತರ ಟಿ ಸಿ ತಗೊಳ್ಳುವಂತಹ ಒಂದು ವಿಧಾನದಲ್ಲಿ ಈ ಸಲ ಏನೇನು ಬದಲಾವಣೆ ಆಗಿದೆ ಅನ್ನೋದನ್ನು ಸಹ ಇಲ್ಲಿ ವರ್ಡಲ್ಲಿ ನೋಡ್ತಾ ಇದ್ದೀರ ಸೆಂಟೆನ್ಸಲ್ಲಿ. ಸಕ್ಸಸ್ ಟ್ರಾಕ್ ಇನ್ ಕರ್ನಾಟಕ ಅಂತ ನೀವು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದ್ರೆ ಈ ಚಾನಲ್ನಲ್ಲಿ ಎಜುಕೇಷನ್ ಸಂಬಂಧಿಸಿದಂಥ ವಿಡಿಯೋಗಳನ್ನು ನೋಡ್ತಾ ಇರಬಹುದಾಗಿದೆ. ತಾವಿನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಮರೆಯದೆ ಲೈಕ್ ಮಾಡಿ. ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.